ಇಷ್ಟೇ ಸರ್ ನಡೆದಿದ್ದು. ಆಮೇಲೆ ನಾನು ಅವ್ರನ್ನ ನೋಡ್ಲೇ ಇಲ್ಲ ಸರ್. ವೈಶಾಲಿ ಮೊಬೈಲ್ ಬೇರೆ ಸ್ವಿಚ್ ಆಫ್ ಆಗೋಗಿತ್ತು. ನಾನೇ ಕಂಪ್ಲೇಂಟ್ ಕೊಡ್ಬೇಕು ಅಂತಿದ್ದೆ ಸರ್. ಹಾ ಸರಿ ಮೇಡಮ್, ಹೊರಗಡೆ ವೇಟ್ ಮಾಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸರ್, ವೈಶಾಲಿ ಅವ್ರ ಅಪ್ಪ ಬಂದಿದ್ದಾರೆ. ಏಯ್, ಯಾರನ್ನು ಒಳಗಡೆ ಬಿಡಬೇಡ. ಒಬ್ಬೊಬ್ರು ಬಂದು ಒಂದೊಂದರ ತಲೆ ಕೆಡಿಸ್ತಾವ್ರೆ. ಅವ್ರನ್ನಲ್ಲೇ ಕುಣ್ಸು. ಆಯ್ತು ಸರ್. ಮಂಗಳ ಮನೆಗೆ ಹೋದವ್ರು ಇಬ್ರು ಎಲ್ಲೋದ್ರು? ಅವರಿಬ್ಬರನ್ನ ಯಾರಾದ್ರೂ ಸಾಯಿಸ್ತಾರ? ಬೇರೆ ಯಾರಾದ್ರೂ ಇವ್ರಿಗೆ ದುಶ್ಮನ್ಗಳಿದಾರ? ಇಬ್ರು ಸತ್ತಿದ್ರೆ ವೈಶಾಲಿ ಬಾಡಿ ಜೊತೆ ವಿಕ್ರಮ್ ಬಾಡಿನೂ ಸಿಗ್ಬೇಕಿತ್ತು. ಅಂದ್ರೆ ವಿಕ್ರಮ್ ಸತ್ತಿಲ್ಲ. ಹಲೋ ಸರ್, ವಿಕ್ರಮ್ ಮೊಬೈಲ್ ಆನ್ ಆಗಿದೆ. ಒಂದು ರೆಸಾರ್ಟ್ ನಲ್ಲಿ ಸಿಗ್ನಲ್ ಸಿಗ್ತಾ ಇದೆ. ಏಯ್, ಇಮಿಡಿಯೇಟ್ ಲೊಕೇಶನ್ ಶೇರ್ ಮಾಡು. ಓಕೆ ಸರ್. ಯಾಕೆ ನಿಂತ್ಕೊಂಡ್ರಿ ಸರ್? ಇವನೇನ್ ಸರ್, ಇವನ್ ಹೀರೋ ಮಾಡೋಣ ಅಂತ ನಾನ್ ಕತೆಗಳನ್ನ ಬರ್ದ್ರೆ ನಿಮ್ಗಳ ಜೊತೆ ಸೇರಿ ನನ್ನೇ ಕೊಲೆ ಮಾಡಕ್ ನೋಡ್ತಾ ಇದ್ದಾನೆ. ನನ್ಗೆ ಆಪಿಡ್ತೀಯಾ? ಈಗ ನಿಜ ಹೇಳ್ತಾ ಇದ್ದೀನಿ ಸರ್, ವೈಶಾಲಿನ್ ಕೊಂದಿದ್ದೀವ್ನೆ. ಏಯ್, ಸ್ಟೇಷನ್ ಅಲ್ಲಿ ತಲೆ ತಿಂದಂಗೆ ಇಲ್ಲಿ ತಿನ್ಬೇಡ. ಅವನ್ನ ಎತ್ತ ಮುಂಚೆ ನಿನ್ನೆತ್ ಬಿಡ್ತೀನಿ. ಬರೇ ಕೊಲೆ ಆಗಿಲ್ಲ, ರೇಪು ಆಗಿದೆ. ನಾನ್ ನೋಡಿಲ್ಲ ಸರ್. ಅಲ್ಲ, ಇವನ್ಗೆ ನಾವೇನ್ ಅನ್ಯಾಯ ಮಾಡಿದೀವಿ ಅಂತ ನಮ್ಮನ್ ಟಾರ್ಗೆಟ್ ಮಾಡಿದಾನೆ? ರೇ ಇನ್ಸ್ಪೆಕ್ಟ್ರೆ, ಇವ್ನು ಏನ್ರಿ ಸೈಕೋ ಇದ್ದಂಗಿದ್ದಾನೆ? ಇಷ್ಟು ಜನ ಇಲ್ದಂಗ್ ಮಾಡ್ಬಿಟ್ಟಿದ್ದಾನೆ. ಅವ್ನ್ ಸೈಕೋ ಅಂತ ಈಗ ಗೊತ್ತಾಯ್ತಾ? ಈ ಕೇಸ್ ಇನ್ವೆಸ್ಟಿಗೇಟ್ ಮಾಡುವಾಗ್ಲೇ ಗೊತ್ತಾಯ್ತಾ ನನ್ನ ಮಗ ಎಂತ ದೊಡ್ಡ ಸೈಕೋ ಅಂತ. ಅವನ್ನ ಬಿಡಲ್ಲ. ರೇ ಇನ್ಸ್ಪೆಕ್ಟ್ರೆ, ಕೈಯಲ್ಲಿ ಗನ್ ಇಟ್ಕೊಂಡು ಏನ್ರಿ ಮಾಡ್ತಿದ್ದೀರಿ? ಶೂಟ್ ಮಾಡಿ ಬಿಸಾಕ್ರಿ ನನ್ನ ಮಗನ್ನ. ಹಂಗೆಲ್ಲ ಮಾಡಕ್ಕಾಗಲ್ಲ, ಸುಮ್ನೆ ರೀ. ಯಾಕ್ರಿ ಆಗಲ್ಲ? ಶೂಟ್ ಮಾಡ್ರಿ, ಅದೇನಾಗುತ್ತಾ ನಾನು ನೋಡ್ಕೋತೀನಿ. ಡೋಪ್ ನೋಡ್ರಿ ಹೆಂಗ್ ಹೊಡೆದವ್ನೆ. ಅಷ್ಟ್ ಬೇಗ ಎದ್ದಾಳೆಲ್ಲ, ಸುಮ್ನೆ ರೀ. ಯಾರ ನೀವೆಲ್ಲ? ಬಿಡ್ರ, ನನ್ನ ಮಗಳನ್ನ ಯಾಕೋ ಸಾಯಿಸ್ದೆ? ಅವಳು ನಿನ್ಗೇನೋ ಅನ್ಯಾಯ ಮಾಡಿದ್ಲು. ಯಾವ ಮಗಳು? ಯಾರ ನೀನು? ಏಯ್, ನೀವು ಚೆನ್ನಾಗಿ ಬದುಕಿ ಅಂತ ನನ್ನ ಮನೇನು ಬಿಟ್ಕೊಟ್ನಲ್ಲೋ. ಯಾವ ಮನೆ? ಯಾರಮ್ಮ ನೀನು? ನಿಮ್ಮ ಸಣ್ಣ ಪುಟ್ಟ ಮಾಟ ಮಂತ್ರ ಮಾಡ್ಕೊಂಡು ಕೋಳಿ ಕೂರಿ ಬಲಿ ಕೊಟ್ಕೊಂಡು ಬದುಕತ್ತಾ ಇದ್ದೆ. ಮರ್ಡರ್ ಕೇಸ್ ಪಿಟ್ ಮಾಡಿಸ್ಬಿಟ್ಟಲ್ಲ ನೀನು. ಯಾರ ನೀವು? ಹಾಳು ಮಾಡ್ಬಿಟ್ಟಲ್ಲ ನೀನು. ಇರಪ್ಪ. ಏ ವಿಕ್ರಮ್, ನೀನ್ ಅಮಾಯಕನ್ ತರ ನಾಟಕ ಆಡ್ಬೇಡ. ನೀನೆಂತ ದೊಡ್ಡ ಕ್ರಿಮಿನಲ್ ಅಂತ ನಂಗೆ ಚೆನ್ನಾಗ್ ಗೊತ್ತು. ನಿಜ ಹೇಳು, ನಿನ್ ಗರ್ಲ್ ಫ್ರೆಂಡ್ ಸಾಯಿಸಿ ಇವ್ರನ್ನೆಲ್ಲ ಯಾಕೆ ಇನ್ವಾಲ್ವ್ ಮಾಡ್ದೆ? ನೋಡಿ, ನೀವ್ ಯಾರ ಬಗ್ಗೆ ಮಾತಾಡ್ತಾ ಇದ್ರೋ ಗೊತ್ತಾಗ್ತಿಲ್ಲ. ನೀವ್ ಯಾವ್ದೋ ರಾಂಗ್ ಇನ್ಫಾರ್ಮೇಶನ್ ಇಲ್ಲಿ ಬಂದಿದ್ರ ಅನ್ಸುತ್ತೆ. ಏಯ್, ನೀನ್ ಒಳ್ಳೆ ಮಾತಲ್ಲಿ ಹೇಳಿದ್ರೆ ಬಗಲ್ಲ ಕಣೋ. ಸ್ಟೇಷನ್ ಎತ್ತಾಕೊಂಡೋಗ್ ಚೆನ್ನಾಗಿ ರುಬ್ಬಿದ್ರೆ ಕೊಲೆ ಯಾಕೆ ಮಾಡ್ದೆ ಅಂತ ಹೇಳ್ತೀಯಲ್ವಾ? ನಾನ್ ಕೊಲೆ ಮಾಡಿಲ್ಲ, ನಾನ್ ಕೊಲೆ ಮಾಡಿಲ್ಲ. ಅವ್ನ್ ತಪ್ಪಿಸ್ಕೊಂಡು ಹೋಗ್ತಾನೆ. ಯಾರಾದ್ರೂ ಲೈಟ್ ಆನ್ ಮಾಡ್ರು. ಏ ವಿಕ್ರಮ್, ನೋಡು, ಇದು ಪೊಲೀಸ್ ಗನ್ನು. ತಮಾಷೆ ಮಾಡಬೇಡ, ಲೋಡ್ ಆಗಿದೆ. ನಿಮ್ಗೆ ಎಷ್ಟು ಸರಿ ಹೇಳ್ಬೇಕು ನಾನು ಯಾವ ಕೊಲೆನೂ ಮಾಡಿಲ್ಲ ಅಂತ? ಹೇಳಿದ್ರೆ ಅರ್ಥ ಆಗಲ್ವಾ? ಇನ್ಸ್ಪೆಕ್ಟರ್, ಎಲ್ರಿಗೂ ಆಚೆ ಕೇಳಿ, ಇಲ್ಲ ಅಂದ್ರೆ. ಏ ವಿಕ್ರಮ್, ನೀನ್ ಮಾಡ್ತಾರೋ ತುಂಬಾ ದೊಡ್ಡ ತಪ್ಪು. ಸುಮ್ಮನೆ ಇರೋ ನೀನು. ನೋ, ಏನ್ ನೋಡ್ತೀಯಾ? ನಡಿಯೋ. ನೋ, ಬೇಡ ವಿಕ್ರಮ್. ಇನ್ಸ್ಪೆಕ್ಟರ್ ವಿಕ್ರಮ್, ಒಳ್ಳೆ ಮಾತಲ್ಲಿ ಎಲ್ರೂ ಹೊರಟೋಗಿ. ನಾನ್ ಕೋಪಕ್ಕೆ ಬಲಿ ಆಗ್ಬೇಡಿ, ಶೂಟ್ ಮಾಡ್ಬಿಡ್ತೀನಿ. ಏಯ್, ಒಂದೇ ತಟ್ಟೆಯಲ್ಲಿ ಅನ್ನ ತಿಂದಿದ್ದೀವಿ ಕಣ, ಶೂಟ್ ಮಾಡ್ಬೇಡ.
ಬಿಟ್ಬಿಡು. ಊಟನ ಏಯ್ ನಾನ್ ನಿನಗೆ ನನ್ನೇ ಮಾಡಿದ್ದೀನಿ. ನಾನ್ ನಿನ್ಗೆ ಒಳ್ಳೇದೇ ತಾನೇ ಮಾಡಿದ್ದೀನಿ. ಏಯ್ ನನ್ಗೇನಾದ್ರೂ ಆದ್ರೆ ಇಡೀ ಡಿಪಾರ್ಟ್ಮೆಂಟ್ ನಿನ್ನ ಸುಮ್ನೆ ಬಿಡಲ್ಲ. ಕೊಡುಗನ್ನು ಲೇ ತಪ್ಪ ಮೇಲೆ ತಪ್ಪು ಮಾಡ್ತಿದ್ಯಲ್ಲೋ, ಪೊಲೀಸ್ನವ್ರು ಬಲಿ ಹಾಕ್ಬಿಡ್ತಾರೆ. ಕೊಡೋ ಗನ್ನಲೇ. ಏಯ್ ಗನ್ ಕೊಡೋ. ಕೊಟ್ಬಿಡು. ಏಯ್ ಹ? ನೀನ್ ಎಷ್ಟೇ ಸಲ ಶೂಟ್ ಮಾಡಿದ್ರು ನಾವ್ ಯಾರು ಸಾಯಲ್ಲ ಕಣೋ. ನೀನು ನಿನ್ ಮನ್ಸಲ್ಲಿ ನಾವೆಲ್ಲ ಸಾಯ್ಬೇಕು ಅಂದ್ರೆ ಮಾತ್ರ ಸಾಯೋದು. ಯಾರು ನೀವೆಲ್ಲ? ಯಾಕ್ರೋ ನಂಗೆ ಇಷ್ಟೊಂದು ಟಾರ್ಚರ್ ಕೊಡ್ತಿದ್ದೀರಾ? ನೀವೇನ್ ದೇವ್ರ ದೇವ್ಗಳ? ಯಾರ ನೀವು? ನಿನ್ನ ಕಥೆಯಲ್ಲಿ ನೀನೇ ಹುಟ್ಟಾಕಿರೋ ಪಾತ್ರಗಳು ನಾವು. ಪಾತ್ರಗಳ? ಹಲೋ ಗುರು, ಈಗಲೇ ರಿಲ್ಯಾಕ್ಸ್ ಆಗ್ಬೇಡ. ಕ್ಲೈಮ್ಯಾಕ್ಸ್ ಟ್ವಿಸ್ಟ್ ಇನ್ನೂ ಬಾಕಿ ಇದೆ. ಕೂತ್ಕೋ, ಡಿಸ್ಕಷನ್ ಮಾಡೋಣ. ನಾನ್ ಹುಟ್ಟಿಸಿರೋ ಪಾತ್ರಗಳು. ಸ್ಕ್ರಿಪ್ಟ್ ಒಳಗಿರೋದ್ ಬಿಟ್ಟು ಆಚೆ ಏನಕ್ಕೆ ಬಂದ್ರಿ? 3 ವರ್ಷದಿಂದ ಕತೆ ಬರ್ದಿದ್ದು. ನಿನ್ ಕೈಯಲ್ಲಿ ಇದುವರೆಗೂ ಕ್ಲೈಮ್ಯಾಕ್ಸ್ ಮುಗ್ಸಕ್ಕಾಗ್ಲಿಲ್ಲ. ಅಲ್ಲ, ನಾನು ಪೊಲೀಸ್ ಪಾತ್ರದಿಂದ ಕತೆ ಸ್ಟಾರ್ಟ್ ಮಾಡಿದೆ. ಕತೆ ಬರಿತಾ ಎಷ್ಟು ಕ್ಯಾರೆಕ್ಟರ್ಗಳನ್ನ ಕ್ರಿಯೇಟ್ ಮಾಡಿದೆ, ಎಷ್ಟು ಕ್ಯಾರೆಕ್ಟರ್ಗಳನ್ನ ಕಿತ್ತಾಕಿದ್ಯಾ ನೋಡು. ಹಿಂಗೆ ಬಿಟ್ರೆ ಸಿನಿಮಾದಿಂದ ನಮ್ನೆಲ್ ಕಿತ್ತಾಕ್ತಿ ಅನ್ನೋ ಬಹಿಕ್ಕೆ ನಾವೇ ಒಂದು ಕ್ಲೈಮ್ಯಾಕ್ಸ್ ಮಾಡೋಣ ಅಂತ ನೀನ್ ಬರ್ದಿರೋ ಕತೆನ ಡಿಸ್ಕಸ್ ಮಾಡಿದ್ವಿ. ಕ್ಲೈಮ್ಯಾಕ್ಸ್ ಸಿಗ್ಲಿಲ್ಲ ಗುರು. ಇರೋ ಒಂದ್ ನಿಮಿಷ ಹೇಳು ಗುರು, ಕ್ಲೈಮ್ಯಾಕ್ಸ್ ಏನ್ ಅನ್ಕೊಂಡಿದ್ಯಾ? ಕಲಾವಿದರಾಗಿ ನೀವು ಕತೆಯಲ್ಲಿ ಕೈ ಆಡಿಸಬಾರ್ದಂತ ನಿಮ್ಗೆ ಸ್ವಲ್ಪನೂ ಪರಿಜ್ಞಾನ ಇಲ್ವಾ? ರೀ ವೀರನ್, ಇನ್ನು ಒಂದ್ ಸಿನಿಮಾ ಮಾಡಿಲ್ಲ ಆಗ್ಲೇ ಏನ್ ದೌಲತ್ ರೀ ನಿಮ್ಗೆ? ನಿಮ್ಗೆಲ್ಲ ಆದ್ರೆ ಪ್ರೊಡ್ಯೂಸರ್ ಫಿಟ್ಟಿಂಗ್ ಇಟ್ಟು ಸಿನಿಮಾ ನಿಲ್ಸ್ಬೇಕಾಯ್ತದ ಅಷ್ಟೇ. ಅಂತ ಕೆಲಸ ಮಾಡಿದ್ರು ಮಾಡ್ತೀರ ಬಿಡಿ. ಒಂದ್ ಸಿನಿಮಾ ಆಗೋದನ್ನ ತಡೆಯಕ್ಕೆ ಯಾರ್ಯಾರೋ ಟ್ರೈ ಮಾಡಿದ್ದೀನಿ, ನೋಡಿದೀನಿ. ಆದ್ರೆ ಟೀಮ್ನಲ್ಲೇ ಅಂತವ್ರು ಇರ್ತಾರಂತ ಇವಾಗ ಗೊತ್ತಾಯ್ತು. ನಮ್ಮಲ್ಲಿ ರೈಟರ್ಸ್ ಹುಡುಕಿದ್ರು ಸಿಕ್ತಿಲ್ಲ. ಹೀರೋರಿಗಾದ್ರೂ ಸ್ವಲ್ಪ ಬೆಲೆ ಕೊಡಿ. ಯಾವ ಸೀಮೆ ರೈಟ್ರಯ್ಯ ನೀನು? ಯಾವನಾದ್ರೂ ಅಪ್ಪ ಅವನ ಮಗಳನ್ನ ವೇಶ್ಯಾವಾಟಿಕೆ ದಂಧೆಗೆ ಮಾರೋದಕ್ಕೆ ಒಪ್ಕೊಳ್ತಾನ? ಒಂದ್ ನಿಮಿಷ. ಹಲೋ ಸರ್. ಹಲೋ ವಿಕ್ರಮ್, ನಿಮ್ಗೊಂದು ಗುಡ್ ನ್ಯೂಸ್ ರೀ. ಏನ್ ಸರ್? ಈಗ ತಾನೇ ಗೌರ್ಮೆಂಟು ಲಾಕ್ಡೌನ್ ವಾಪಸ್ ತಗೊಂಡಿದೆ ರೀ. ಓ, ನಾಳೆ ಬೆಳಗ್ಗೆನೆ ಬಂದ್ಬಿಡಿ. ಕ್ಲೈಮ್ಯಾಕ್ಸ್ ಡಿಸ್ಕಸ್ ಮಾಡಿ ಶೂಟಿಂಗ್ ಡೇಟ್ಸ್ ಫಿಕ್ಸ್ ಮಾಡೋಣ. ಸರಿ ಸರ್, ಬರ್ತೀನಿ. ಯಾರ್ ಗುರು ಫೋನು? ಡೈರೆಕ್ಟರ್ದು. ಏನಂತೆ? ಲಾಕ್ಡೌನ್ ಕ್ಯಾನ್ಸಲ್ ಆಗಿದೆ ಅಂತೆ. ಹಾ,
ಶೂಟಿಂಗ್ ಸ್ಟಾರ್ಟ್ ಮಾಡೋಣ, ನಾಳೆ ಬನ್ನಿ ಕ್ಲೈಮ್ಯಾಕ್ಸ್ ಡಿಸ್ಕಸ್ ಮಾಡೋಣ ಅಂದ್ರು. ಎಸ್ ಯಾರೋ ರೋಲ್ ಚೇಂಜ್ ಮಾಡ್ಬೇಕಂದ್ರಲ್ವಾ, ಹೇಳಿ ಏನೇನ್ ಚೇಂಜ್ ಮಾಡೋಣ? ಯಾರ್ಯಾರು ಆಚೆ ಹೋಗ್ತೀರಾ? ನನ್ನ ಕ್ಯಾರೆಕ್ಟರ್ ಕಿತ್ತಾಕ್ಬಿಡ್ತಾನ. ಸಾರಿ ಸರ್, ನೀವು ತುಂಬಾ ಮನ್ಸಿಗೆ ತಗೊಂಡ್ಬಿಟ್ಟಿದ್ದೀರಾ. ನಿಮ್ ಕಾಲಿಗೆ ಬೇಕಾದ್ರೆ ಬೀಳ್ತೀನಿ ಸರ್. ಕಲಾವಿದ್ರು ಕಾಲಿಗೆ ಬೀಳ್ಬಾರ್ದು, ಕಲೆಗ್ ಬೆಲೆ ಕೊಡಿ ಸಾಕು. ರೈಟ್ರು ಡೈರೆಕ್ಟರ್ ಏನ್ ಮಾಡಕ್ ಹೊಟ್ಟಿದಾರೆ ಅದನ್ನ ಅರ್ಥ ಮಾಡ್ಕೊಳ್ಳಿ. ಅವ್ರು ಹೇಳೋದನ್ ಕೇಳಿ. ಅದ್ಯಾಕೆ ಒಳ್ಳೆ ಸಿನಿಮಾ ಆಗಲ್ಲ ಅಂತ ನಾವು ನೋಡೋಣ. ಎಲ್ಲ ನಿಮ್ ಕೈಯಲ್ಲಿದೆ, ನೀವೆಲ್ಲ ಕೈ ಜೋಡಿಸಿ ಸಾಕು. ನೀವೇನ್ ಮಾಡ್ತೀರಾ ಸೀನಿಯರ್? ಮಾಡೋದೇನಿದ್ಯಪ್ಪ, ನೀನ್ ಆಲ್ರೆಡಿ ನಮ್ಗಳ ಕ್ಯಾರೆಕ್ಟರ್ನ ಫ್ರೇಮ್ ಆಗಿ ಫಿಕ್ಸ್ ಮಾಡಿಟ್ಟಿದ್ಯಾ. ಚೂರು ಅಳ್ಳಾಡ್ದೆ ಆ ಫ್ರೇಮ್ಗೆ ಹೋಗಿ ಸೆಟ್ಲ್ ಆಗ್ಬಿಡ್ತೀವಿ. ಬನ್ರಪ್ಪ. ಆ ಅಲ್ಲರಿ ಸಾಲೆ ನೀ ಯಾರ್ ನೀನು? ನಿಂದ್ಯೋ ಪಾತ್ರ? ಪ್ರೀತಿ ಮಾಡ್ದವಳನ್ನೇ ಸಾಯಿಸಿ ನನ್ ಕಥೆನ ಸಿನಿಮಾ ಮಾಡಕ್ ಹೊರಟಿದ್ಯಾ ವಿಕ್ರಮ್? ನಿನ್ ಕೊಲೆಗೂ ಈ ಕತೆಗೂ ನಾನ್ ಕಾರಣ ಅಲ್ಲ. ಇದನ್ನೆಲ್ಲ ಮಾಡಿದ್ದು